ಇದೆಲ್ಲನೇ ವಾಪಸ್ ಕೊಡುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರು. ಅಲ್ಲಿ ಸುರೇಶ್ ಅಂಗಡಿಯವರ ಮಾತು ಬಂತು, ಅಲ್ಲಿ ಅಜಿತ್ ಪವಾರ್ ಅವರ ಮಾತು ಬಂತು. ಅಂದರೆ ಅವರು ಯಾವ ರೀತಿ ದುರಂತದಿಂದ ತೀರ್ಕೊಂಡು ಬಿಟ್ರು. ಅದಕ್ಕಾಗಿ ಹೇಳೋದು, ಇರೋವಷ್ಟು ದಿವಸ 4 ದಿವಸ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ರಪ್ಪ, 4 ಜನರ ಬಾಯಲ್ಲಿರಿ ಅಂತ ಹೇಳಿದ್ರು. ಸೊ ಇಂತಹ ವಿಚಾರಗಳು, ಇಂತಹ ಮಾತುಗಳು ಕೇಳಲೇಬೇಕು. ಯಾಕಪ್ಪ ಅಂತಂತಂದರೆ ಅನುಭವ. ಅದೇ ರೀತಿ ಏನಂತೀರ ನೀವು, ಅವ್ರು ಏನು ಮಾಡಬಲ್ಲರು. ಹಿಂದೆ ಇದೇ ಗುರ್ಲಾಪುರ ಕ್ರಾಸಲ್ಲಿ ಶಶಿಕಾಂತ್ ಗುರೂಜಿಯವರು, ಅದೇ ರೀತಿ ಚೂನಪ್ಪ ಅವರು ಕುಳಿತಾಗ ಸರ್ಕಾರ ಇವ್ರ ಮಾತಿಗೆ ಬೆಲೆ ಕೊಟ್ಟು ಮಂಡಿ ಊರಲೇಬೇಕಾಯಿತು. ಇವಾಗ ಫ್ರೀಡಮ್ ಪಾರ್ಕ್ನಲ್ಲಿ, ಅಂದರೆ ನಾನೇನಕ್ಕೆ ಈ ಮಾತು ಹೇಳ್ತಿದ್ದೀವಿ, ಆದರೆ H-16 ಏನಕ್ಕೆ ಈ ಮಾತು ಹೇಳ್ತಾ ಇದೆ ಅಂತ ತಾವು ಮನಸ್ಸಲ್ಲಿ ಪ್ರಶ್ನೆ ಇರಬಹುದು. ಯಾಕಂತಂದರೆ ಕ್ಯಾಬಿನೆಟ್ ಇನ್ನೂ ವಿಸ್ತರಣೆ ಆಗಿಲ್ಲ. ಸೋಮವಾರ ಕ್ಯಾಬಿನೆಟ್ ನವೀಕರಣ ಆಗುತ್ತೆ. ಡಿ ಕೆ ಶಿವಕುಮಾರ್